20% ಇರುತ್ತೆ. ಓಕೆ. ನಮಸ್ಕಾರ ಚೇತನ್ ಅವರೇ. ನಮಸ್ಕಾರ ಮೇಡಮ್. ಕೋಟ್ಯಾಂತರ ಬಡ, ಮಧ್ಯಮ ಮತ್ತೆ ಹಿಂದುಳಿದ ಮತ್ತು ರೈತಾಪಿ 3 ಕೋಟಿ ಸಮುದಾಯದ ಮಕ್ಕಳು ಕರ್ನಾಟಕ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತ ಮಕ್ಕಳಿಗೆ ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ 3 ಭಾಷೆ ಪರೀಕ್ಷೆಯನ್ನ ಕಡ್ಡಾಯ ಮಾಡಿದ್ದಾರೆ. ಅದೇ ICSE CBSE ಅಲ್ಲಿ ಓದ್ತಿರುವಂತ ಸ್ಥಿತಿವಂತರ ಮಕ್ಕಳಿಗೆ 2 ಭಾಷಾ ಪರೀಕ್ಷೆ ಮಾತ್ರ ಕಡ್ಡಾಯ ಮಾಡಿದ್ದಾರೆ. ಈ ತಾರತಮ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದು ಬಹಳ ದೊಡ್ಡ ಅನ್ಯಾಯ. ನಮಗೆ ಶಿಕ್ಷಣದ ವ್ಯವಸ್ಥೆಯಿಂದಲೇ ಒಂದು ನ್ಯಾಯದ ಪರಿಕಲ್ಪನೆ ಇರಬೇಕು. ನಿಜವಾಗ್ಲೂ ಹೇಳಬೇಕು ಅಂದ್ರೆ, ಯಾರು ನಮ್ಮ ಹಿಂದುಳಿದವರು, ರೈತಾಪಿ ಮಕ್ಕಳು, ಬಡ ಮಕ್ಕಳು, ಶಿಕ್ಷಣದ ವಂಚಿತ ಸಮುದಾಯದಲ್ಲಿ ಸ್ಟೇಟ್ ಸಿಲೆಬಸ್ನವ್ರಿಗೆ ಜಾಸ್ತಿ ಒಂದು ಸ್ವಲ್ಪ ಸಹಾಯ ಕೊಡೋ, ಬೂಸ್ಟ್ ಕೊಡೋದಿರ್ಬೇಕು. ಆದ್ರೆ ಅದು ಬಿಟ್ಟು ಇವತ್ತಿನ ದಿನ CBSE ICSE ಲಾಭ ಆಗೋ ರೀತಿಯಲ್ಲಿ ಯಾರು ಆಗ್ಲೇ ಬೆಳೆದಿರೋ ಅವ್ರಿಗೆ ಇನ್ನೂ ಬೆಳವಣಿಗೆಗೋಸ್ಕರ 5 ಸಬ್ಜೆಕ್ಟ್ ಇಟ್ಟು 9ನೇ 10ನೇ ತರಗತಿಗಳಲ್ಲಿ 1 ಭಾಷೆಗಳಿಗೆ ಅವರಿಗೆ ಮ್ಯಾಂಡೇಟರಿ ಮಾಡಿದ್ದಾರೆ. ಆದರೆ ಸ್ಟೇಟ್ ಸಿಲೆಬಸ್ನಲ್ಲಿ 3 ಭಾಷೆಗಳು ಮಾಡೋದು ಬಹಳ ದೊಡ್ಡ ಕಷ್ಟ ಆಗತ್ತೆ. ಎಕ್ಸ್ಟ್ರಾ ಎಕ್ಸಾಮ್ಗಳು ತಗೋಬೇಕಾಗತ್ತೆ 6 ಸಬ್ಜೆಕ್ಟು. ಮತ್ತೆ ಇದ್ದಿದ್ದು ಸಬ್ಜೆಕ್ಟ್ಗಳಲ್ಲಿ ಇನ್ನೂ ಓದಕ್ಕೆ ಇನ್ನೂ ಸಮಸ್ಯೆ ಆಗತ್ತೆ. ಸೊ ಅನ್ಯಾಯ ಮೇಲೆ ಅನ್ಯಾಯ ನಡೀತಾ ಇದೆ. ನನ್ನ ಪ್ರಕಾರ ಈ 3ನೇ ಭಾಷೆ ಕಡ್ಡಾಯ ಮಾಡೋದನ್ನ ಖಂಡಿತ ತೆಗೆದುಹಾಕಬೇಕು. ಅದು ರಾಜ್ಯ ಸರ್ಕಾರ ನಮಗೆ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಇದನ್ನ ಗಂಭೀರವಾಗಿ ತಗೋಬೇಕು. ಯಾಕಂದ್ರೆ ನಮ್ಮ ಮಾದರಿ ಇರೋದು ತಮಿಳುನಾಡು. ಅಲ್ಲಿ 1968 2 ಭಾಷೆಗಳಿದೆ. ಅವರ ರಾಜ್ಯದಲ್ಲಿ ಮಾದರಿ ಶಿಕ್ಷಣದ ವ್ಯವಸ್ಥೆ ಇದೆ. ಎನ್ರೋಲ್ಮೆಂಟ್ ನಲ್ಲಿ ಟಾಪ್ ಅಲ್ಲಿದ್ದಾರೆ. ಮತ್ತೆ ಅವರು ಒಂದು ಹೈಯರ್ ಲೆವೆಲ್ ಎಜುಕೇಶನ್ ಅಲ್ಲಿ ಟಾಪ್ ಅಲ್ಲಿದ್ದಾರೆ. ಮತ್ತೆ ಅವರು ಸಾಕ್ಷರತೆಯಲ್ಲಿ ಟಾಪ್ ಅಲ್ಲಿದ್ದಾರೆ. ಇದೆಲ್ಲದೂ ನಾವು ಕೂಡ ಕರ್ನಾಟಕದ ನಮ್ಗೆ ಬೇಕು. ಸ್ಟೇಟ್ ಸಿಲೆಬಸ್ ನಲ್ಲಿ ಬೇಕು, ನ್ಯಾಯ ಬೇಕು. ಸೊ ನಮಗೆ ಖಂಡಿತ ಈ 3 ಭಾಷೆ ಕಡ್ಡಾಯ ಮಾಡಿ ಎಕ್ಸಾಮ್ ಮಾಡೋದು ಬೇಡ. 3 ಭಾಷೆ ತೆಗೆದಾಕಿ ಕನ್ನಡ ಇಂಗ್ಲಿಷ್ ನಲ್ಲಿ 2 ಭಾಷೆನಲ್ಲಿ ಮುಂದುವರಿಸಿ ಅಂತ ನಾವು ಅದನ್ನು ಹೇಳಕ್ ಇಷ್ಟ.